ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್. ನೀವಿವಾಗ ಆಲ್ರೆಡಿ ತಮ್ಲೆನಲ್ಲಿ ನೋಡಿದ್ದೀರಾ. ನಾವಿವತ್ತು ಮಹಿಳಾ ದಿನ ಅಥವಾ ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೆ ಕೇಳೋವಂಥದ್ದು, ವರ್ಷದಲ್ಲಿ ಒಂದು ದಿನ ಮಾತ್ರ ನಾವು ವುಮೆನ್ಸ್ಗೆ ಅಂತ ನಾವು ಸೆಲೆಬ್ರೇಷನ್ ಮಾಡೋ ಅಂಥದ್ದು. ವುಮೆನ್ಸ್ ಡೇನ ಪ್ರತಿದಿನ ಸೆಲೆಬ್ರೇಷನ್ ಮಾಡಿದ್ರೆ ಹೇಗಿರುತ್ತೆ, ನಮಗೆ ಸಿಗೋವಂತಹ ರೆಸ್ಪೆಕ್ಟ್ ಪ್ರತಿದಿನನೂ ಸಿಕ್ಕಿದ್ರೆ ಹೇಗಿರುತ್ತೆ, ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಸೊ ನಾವು ಹೊರಟಿದ್ದು, ನಮಗೆ ಇಷ್ಟ ಹೆಣ್ಣು ಮಕ್ಕಳಿಗೆ ಸ್ವೀಟ್ಸ್ ಅಂದರೆ ಬಹಳ ಇಷ್ಟ ಆಗುತ್ತೆ. ಸೊ ಕೇಕ್ನ ಪರ್ಚೇಸ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಸೆಲೆಬ್ರೇಷನ್ ಮಾಡೋ ಅಂಥ ಜಾಗಕ್ಕೆ ಹೊರಟ್ವಿ. ನಮ್ಮೆಲ್ಲರ ಜೀವನದಲ್ಲಿ ಒಂದು ಮಹಿಳೆಯ ಪಾತ್ರ ಎಷ್ಟು ದೊಡ್ಡದು ಅಂತ ನಮಗೆಲ್ಲರಿಗೂ ಗೊತ್ತು. ಒಬ್ಬರಿಗೆ ತಾಯಿಯಾಗಿ, ಒಬ್ಬರಿಗೆ ಹೆಂಡತಿಯಾಗಿ, ಒಬ್ಬನಿಗೆ ಅಕ್ಕನಾಗಿ, ಒಬ್ಬನಿಗೆ ತಂಗಿಯಾಗಿ, ಹಾಗೆ ಮಗಳಾಗಿ, ಹೀಗೆ ಎಲ್ಲ ರೀತಿಯ ಪಾತ್ರಗಳನ್ನ ನಿಭಾಯಿಸುವಂತಹ ಒಂದು ಮನೆಯ ಶಕ್ತಿ ಅಂತಲೇ ಹೇಳಬಹುದು. ನೀವೇನಂತೀರಾ ಇದಕ್ಕೆ? ಹಾಗೆ ಈ ಸಮಾಜದಲ್ಲಿ ನಡೀತಿರುವಂತಹ ಅತ್ಯಾಚಾರಗಳು, ಅನಾಚಾರಗಳು, ಅಂದರೆ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದರ್ಪನ ನೋಡಿದ್ರೆ, ಅಪ್ಪ ದೇವ್ರೆ, ಯಾಕಪ್ಪ ನಮಗೆ ಹೆಣ್ಣು ಜನ್ಮ ಕೊಟ್ಟೆ ಅಂತಲೂ ಸಹ ನಮಗೆ ಒಮ್ಮೊಮ್ಮೆ ಅನಿಸುತ್ತೆ ಅಲ್ವಾ? ಇವೆಲ್ಲದರ ನಡುವೆನೂ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದಕ್ಕೇ ಹಾತೊರಿತ ನಾವು ನಮ್ಮ ದಿನನ ಇವತ್ತು ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಲೆಬ್ರೇಷನ್. ಹಾಯ್ ಮಾಡಿ. ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ, ಏನಪ್ಪಾ ಅಂತಂದ್ರೆ, ಎರಡು ಜಡೆಗಳು ಒಟ್ಟಿಗೆ ಸೇರೋದಿಲ್ಲ, ಎರಡು ಜಡೆಗಳು ಒಟ್ಟಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು. ಅದು ಸತ್ಯನಾ ಇಲ್ಲ ಅಥವಾ ಸುಳ್ಳ? ಇದ್ರ ಬಗ್ಗೆ ಆನ್ಸರ್ ನೀವೇ ನನಗೆ ಹೇಳ್ತೀರಾ? ನಾನು ಪದೇ ಪದೇ ಹೇಳೋ ರೀತಿಯಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ನನಗೂ ಸಹ ಭಾಳ ಖುಷಿಯಾಗುತ್ತೆ ರೀ. ನನಗೆ ಎಂಗೇಜ್ಮೆಂಟ್ ಸಹ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಏನೇ ಕಮೆಂಟ್ ಮಾಡೋದಿದ್ರೂ ಆ ವಿಡಿಯೋಗೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಹಿಯರ್ ವಿ ಆರ್. ನಾವೆಲ್ಲರೂ ಒಂದು ರ್ಯಾಂಪ್ ವಾಕ್ ಮುಖಾಂತರ ಅವರ ಪರಿಚಯ ಸಹ, ಅವರ ಹೆಸರುಗಳನ್ನು ಸಹ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತಾ ಇದ್ದೀನಿ. ಹಾಗೆಯೇ ನಮ್ಮ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಒಂದೆರಡು ಸಾಲುಗಳನ್ನು ನಾನು ನಿಮಗೆ ಹೇಳಲಾ? ಮಹಿಳೆಯ ಸಮುದಾಯವು ಇರಲಿಲ್ಲ ಅಂತಂದಿದ್ರೆ ಹಣದ ಅರ್ಥವು ಹೀನವಾಗುತ್ತಂತೆ. ಎಷ್ಟು ಸತ್ಯ ಅಲ್ಲ? ಸಮಾಜವನ್ನು ಬದಲಾಯಿಸಲು ಅಥವಾ ಆಧಾರವಾಗಿರುವ ಸಮಸ್ಯೆಗಳಿಗೆ ಉತ್ತಮ ಮಾರ್ಗವೆಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯ ಶಕ್ತಿಯನ್ನು ಗೌರವಿಸುವುದು. ನೀವೆಲ್ಲರೂ ಎಷ್ಟು ಮಟ್ಟಿಗೆ ನಿಮ್ಮ ಮಹಿಳೆಯರನ್ನು ಗೌರವಿಸ್ತೀರಾ? ಪ್ರತಿ ಗಂಡಿನ ಜನ್ಮ ಹೆಣ್ಣಿಂದ, ಪ್ರತಿ ಗಂಡಿನ ಅನಿವಾರ್ಯತೆ ಹೆಣ್ಣು, ಮಾನವೀಯತೆ ಉಳಿದಿರುವುದು ಹೆಣ್ಣಿಂದ, ಸಹನೆ ತಾಳ್ಮೆ ಹೆಣ್ಣು, ಸಂಸ್ಕೃತಿಯ ರಕ್ಷಣೆ ಹೆಣ್ಣಿಂದ, ತ್ಯಾಗದ ಪ್ರತೀಕ ಹೆಣ್ಣು, ಸಂಬಂಧಗಳ ಹುಟ್ಟು ಹೆಣ್ಣಿಂದ, ಪ್ರೀತಿಯ ಮಮತೆಯ ಅಕ್ಷಯ ಪಾತ್ರೆ ಒಂದು ಹೆಣ್ಣು. ನನಗೆ ನಾನೆಂಬುದು ಅಂದರೆ ಹೆಣ್ಣಿಗೆ ಹೆಣ್ಣೆ ಎಂಬುದು ಅಹಂ ಅಲ್ಲ, ಹೆಣ್ಣಿಗೆ ನಾನೆಂಬುದು ಸ್ವಾಭಿಮಾನ ಅಷ್ಟೇ. ಮುಗ್ಧ ಮನಸ್ಸಿನ ಮಗು ಇವಳು, ಸರಳ ಸುಂದರತೆಗೆ ಕಾರಣಭೂತಲಿವಳು, ಮೂಗಿನ ತುದಿಯಲ್ಲಿ ಕೋಪವನ್ನು ಧರಿಸುವಳು, ಸ್ನೇಹ ಪ್ರೀತಿಗೆ ಮಾರು ಹೋಗುವಳು, ಮಾತಿನಲ್ಲೇ ಮನಸ್ಸು ಗೆಲ್ಲುವಳು, ಹೇಳೋಕೆ ಪದಗಳಿಲ್ಲ, ಹೇಳಲಾಗದ ಪದಗಳು ಇವಳಿಗೆ ಸಾಲುವುದಿಲ್ಲ. ಒಬ್ಬ ಪುರುಷ ಹೇಳ್ತಾನಂತೆ, ನಾನು ಹುಟ್ಟಿದಾಗ ಒಬ್ಬ ಹೆಂಗಸು ನನ್ನ ಕೈ ಹಿಡಿದುಕೊಂಡಳು, ಆಕೆ ನನ್ನ ತಾಯಿ ಅಂತ. ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ಒಬ್ಬ ಹೆಂಗಸು ನನ್ನ ಜೋಪಾನ ಮಾಡಿ ನನ್ನ ಜೊತೆ ಆಟ ಆಡುತ್ತಿದ್ದಳು, ಆಕೆ ನನ್ನ ಅಕ್ಕ ಅಂತ. ನಾನು ಸ್ಕೂಲಿಗೆ ಹೋಗುವಾಗ ಒಬ್ಬ ಹೆಂಗಸು ನನಗೆ ಪಾಠ ಹೇಳಿಕೊಟ್ಟಳು, ಆಕೆ ನನ್ನ ಶಿಕ್ಷಕಿ ಅಂತ. ನನಗೆ ಸಹಾಯ ಮಾಡುತ್ತಾ, ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ, ನನ್ನನ್ನು ಪ್ರೀತಿ ಮಾಡುತ್ತಾ ಬಂದವಳು ನನ್ನ ಹೆಂಡತಿ ಅಂತ. ನನಗೆ ಕಷ್ಟವೆಂದಾಗ ಕಣ್ಣೀರ ಹನಿ ಹಾಕಿದವಳು ಬೇರ್ಯಾರೂ ಅಲ್ಲ, ನನ್ನ ಮಗಳು ಅಂತ. ನಾನು ಸತ್ತಾಗ ಒಬ್ಬಳು ನನಗೆ ಮಲಗಲು ಜಾಗ ಕೊಟ್ಟವಳು ನನ್ನ ಭೂಮಿ ತಾಯಿ ಅಂತ. ಸೊ ನಿಮ್ಗೆಲ್ಲರಿಗೂ ಏನಂತ ಅನ್ನಿಸುತ್ತೆ? ಈ ಮಾತುಗಳನ್ನು ಕೇಳ್ತಾ ಇದ್ರೆ ನಿಜ ಅಂತ ಅನಿಸುತ್ತೆ ಅಲ್ವಾ?
ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇರೋಂತಹ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಹೆಣ್ಣು ಮಕ್ಕಳಿಗೂ ಅವ್ರದೇ ಆದಂತಹ ಜವಾಬ್ದಾರಿಗಳಿದೆ. ಸಂಸಾರದಾಗಿರ್ಬೋದು, ವರ್ಕ್ ಪ್ರೆಷರ್ ಆಗಿರ್ಬೋದು, ಅವ್ರದೇ ಆದಂತಹ ಬ್ಯುಸಿ ಶೆಡ್ಯೂಲ್ಸ್ ಇದೆ. ಅದೆಲ್ಲದನ್ನು ಬದಿಗೆ ಇಟ್ಟು 1-2 ಅವರ್ಸ್ ನಾವೆಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋಣ ಅಂತ ಬರೋದೇ ಒಂದು ದೊಡ್ಡ ನಿರ್ಧಾರ ಅಲ್ವಾ. ನಮಗೂ ಸಹ ನಮಗಿರುವಂಥ ಜವಾಬ್ದಾರಿಗಳಿಂದ ಒಂದು ಸ್ವಲ್ಪ ಬ್ರೇಕ್ ಬೇಕು ಅಂತ ಅನಿಸ್ದಾಗ ಈ ರೀತಿ ಸೇರೋದು ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಸೊ ಈ ವಿಡಿಯೋ ನೋಡ್ತಾ ಇರೋಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಮಹಿಳಾ ದಿನದ ಶುಭಾಶಯಗಳು ನಮ್ಮೆಲ್ಲರಿಂದ ಅಂತ ಹೇಳ್ತಾ, ವಿ ಆರ್ ವೆರಿ ಪ್ರೌಡ್ ಟು ಬಿ ಎ ವುಮನ್. ನಾವೆಲ್ಲರೂ ಸಹ ಮೀಟ್ ಆಗಿರೋ ಅಂಥದ್ದು ಒಂದು ಫಿಟ್ನೆಸ್ ಕ್ಲಾಸ್ ಮುಖಾಂತರ. ಸೊ ಈ ರೀತಿ ನಾವು ನಮ್ಮ ದಿನನ ಸೆಲೆಬ್ರೇಷನ್ ಮಾಡಿದ್ವಿ. ಒಂದು ಪುಟ್ಟ ಕೇಕ್ನ ಕಟ್ ಮಾಡೋದ್ರ ಮುಖಾಂತರ ಹೊಸತನಗಳಿಗೆ, ಹೊಸ ಸಂಬಂಧಗಳಿಗೆ ಸ್ವಾಗತನ ಹೇಳ್ತಾ ನಾವು ಈ ದಿನನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬಹುದು. ಎಂಜಾಯ್. ಚೈತ್ರ ಅಂದ್ರೆ ಯಾರನ್ನ ಕೇಳ್ತಲ್ಲ, ಬರ್ತೀರಾ ತಿಂತೀರಾ ಅಷ್ಟೇ. ಸೊ ಡಬಲ್ ಬೇಬಿ, ಅವ್ರಿಗೊಂದು ಚಿಕ್ಕದು ಸಾಕಾಗುತ್ತಾ? ಸಾಕಾ? ಓಕೆ, ನೀವೇನು ತಗೊಂಡು ಹೀಗೆ ಎಲ್ಲರೂ ಸಹ ಮನಸ್ಫೂರ್ತಿಯಾಗಿ ನಮ್ಮ ಖುಷಿನ, ಸಂತೋಷನ ಹಂಚ್ಕೊಂಡು ನಮ್ಮದೇ ಅಂತ ದಿನಗಳನ್ನು ಸೆಲೆಬ್ರೇಷನ್ ಮಾಡೋದ್ರಲ್ಲಿ ತುಂಬ ಖುಷಿ ಅಂತ ಅನಿಸುತ್ತೆ ಅಲ್ಲ. ಸೊ ಹೀಗೆ ತುಂಬಾ ಪಾಸಿಟಿವ್ ವೈಬಿಂದ ನಮ್ಮ ದಿನನ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ತುಂಬಾ ಖುಷಿಯಾಗಿದ್ವಿ ಅಂತಲೇ ಹೇಳಬಹುದು. ಸೊ ಬ್ಯಾಕ್ಗ್ರೌಂಡಲ್ಲಿ ಮೂವೀಸ್ದು ಸಾಂಗ್ ಬರ್ತಾ ಇದೆ, ಬಟ್ ಕಾಪಿರೈಟ್ ಇಶ್ಯೂಸ್ ಆಗಬಹುದು ಅನ್ನೋ ಕಾರಣದಕ್ಕೆ ನಾನು ಆ ಮ್ಯೂಸಿಕ್ನ ಕೊಡ್ತಾ ಇಲ್ಲ. ಸೊ ಈ ದಿನ ಕಂಪ್ಲೀಟಾಗಿ ಹೀಗಿತ್ತು. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ನ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಾನೇನು ಹೇಳ್ತೀನಿ ಅಂತಂದರೆ, ಹೊಸತನಗಳು, ಹೊಸ ಸಂಬಂಧಗಳು, ಹೊಸ ಸ್ನೇಹಗಳು ಮತ್ತೆ ಜೀವನದಲ್ಲಿ ಸಿಗೋದಿಲ್ಲಂತೆ. ಸಿಕ್ಕಿದ್ರೂ ಅದು ಎಷ್ಟು ದಿನಗಳವರೆಗೂ ಇರುತ್ತೆ ಇರೋಲ್ಲ ಅಂದರೆ ಯಾವ ಗ್ಯಾರಂಟಿನೂ ಸಹ ಇರೋದಿಲ್ವಂತೆ. ಈ ದಿನ, ಈ ಕ್ಷಣ ಅಷ್ಟೇ ನಾವೆಲ್ಲರೂ ತುಂಬ ಖುಷಿಯಾಗಿರೋವಂಥದ್ದು. ನಾಳೆ ಬಗ್ಗೆ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ, ಯಾರು ಯೋಚನೆನೂ ಮಾಡೋದಕ್ಕೆ ಹೋಗಬಾರ್ದು ಅಂತ ಅಷ್ಟೇ ನಾನು ಹೇಳೋದು ನನ್ನ ಕಡೆಯಿಂದ. ಸೊ ಇರೋವರೆಗೂ ಖುಷಿಯಾಗಿರಿ, ಪ್ರೀತಿನ ಹಂಚಿ, ಪ್ರೀತಿನ ನೀವು ಪಡೆದುಕೊಳ್ಳಿ, ಪಾಸಿಟಿವ್ ಆಗಿರಿ. ಎಲ್ಲದೂ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಸೊ ನಿಮ್ಗೆಲ್ಲರಿಗೂ ಏನು ಅನ್ನಿಸ್ತು ಈ ವುಮೆನ್ಸ್ ಡೇ ಸ್ಪೆಷಲ್ ನಾನು ಮಾಡಿರೋಂಥ ವ್ಲಾಗ್? ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಬಾಯ್. ಇಲ್ಲ ಬಾಯ್. ರಮ್ಯಾ, ನೀವು ಬಾಯ್ ಮಾಡಿ ಅಲ್ಲಿಂದ. ಸೇ ಬಾಯ್. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಕಮೆಂಟ್ ಮುಖಾಡೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸತನದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಸೈನಿಂಗ್ ಆಫ್, ಅರ್ಪಿತಾ ವಿಶ್ವಕರ್ಮ. ಟೇಕ್ ಕೇರ್, ಲವ್ ಯು, ಟಾಟಾ, ಬೈ ಬಾಯ್.